ವೆಲ್ಕಮ್ ಟು ಮೈ ನ್ಯೂ ಲಾಗ್ ಗೈಸ್. ನಾವು ಇವತ್ತು ಎಲ್ಲಿಗಪ್ಪ ಹೋಗ್ತಿರೋದು ಕಿರಣ್ ಮನೆಗೆ. ಕಿರಣ್ ಯಾರಪ್ಪ ಅಂದರೆ ನಮ್ಮ ಅಶ್ವಲ್ ಫ್ರೆಂಡು. ಅವನು ದುಬೈಯಲ್ಲಿದ್ದ, ಇವಾಗ ದುಬೈಯಿಂದ ಬಂದಿದ್ದಾನಂತೆ. ಅದಕ್ಕೆ ಮನೆಯಲ್ಲಿ ಏನೋ ಫಂಕ್ಷನ್ ಥರ ಮಾಡಿ ನಮಗೆಲ್ಲ ಊಟಕ್ಕೆ ಕರ್ತಿದ್ದ. ಅದಕ್ಕೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ದೆ ಅಲ್ಲಿಗೆ. ನನಗೇನಪ್ಪ ಅಂದ್ರೆ ಅಂಕಿ ಅಕ್ಕಪಕ್ಕ ಹೋಗ್ಬೇಕಾದ್ರೆ ಅವನನ್ನು ನೋಡಿ ಮಾತಾಡಿಸಿ ತೀಟೆ ಮಾಡಲಿಲ್ಲ ಅಂದರೆ ಸಮಾಧಾನನೇ ಆಗಿಲ್ಲ. ಅದಕ್ಕೆ ಅಂಕಿನ ಮುಂದೆ ಬಾ ಅಂತ ಬೈಕಲ್ಲಿ ಕರಿತಿದ್ದೆ. ಅಂತೂ ಇಂತೂ ಅವ್ರ ಮನೆ ತಲುಪ್ದು. ಇವ್ರ ಮನೇಲಿ ಒಂದು ನಾಯಿ ಇದೆ, ರೂಬಿ ಅಂತ. ಆ ರೂಬಿ ನಮಗೆ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ. ನೋಡಿ ಅದು ಇದೇ ರೂಬಿ. ಇದು ನಾವು ಮುಂಚೆ ಎಲ್ಲ ಹೋದಾಗಿದ್ದು ಮಾತಾಡ್ಸಿದ್ದೆ. ಈ ನಾಯಿಗೆ ಮೂಡ್ ಸ್ವಿಂಗ್ ಆಗುತ್ತೆ. ಒಂದೊಂದು ಸರಿ ಮರೆತುಬಿಟ್ಟು ನಮಗೆ ಕಚ್ಚಕ್ಕೆ ಬಂದುಬಿಡುತ್ತೆ. ನೋಡಿ ಈಗ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಹೆಂಗೆ ಮಾಡುತ್ತೆ ನಾಯಿ ಅಂತ. ಲಾಸ್ಟ್ ಟೈಮ್ ಹೋದಾಗಲ್ಲ ನಮ್ಮ ಜೊತೆ ಆಟ ಆಡ್ಕೊಂಡು ಓಡಾಡ್ಕೊಂಡು ಚೆನ್ನಾಗಿತ್ತು. ನೋಡಿ ಈ ಸರಿ ಹೋಗಿದಾಗ ಮತ್ತೆ ನಮಗೆ ಬೀಳುತ್ತೈತೆ, ಕಚ್ಚಕ್ಕೆಲ್ಲ ಬರ್ತೈತೆ. ಮೂಡೆಲ್ಲ ಸ್ವಿಂಗ್ ಆಗ್ತಾನೆ ಇರುತ್ತೆ ಈ ರೂಬಿಗೆ. ಅಲ್ಲ ಏನಾದ್ರು ನೀಯತೈತಾ ನಿನ್ನ. ಲಾಸ್ಟ್ ಟೈಮ್ ಎಲ್ಲ ಅಷ್ಟು ನೀಟಾಗಿ ಆಟ ಆಡ್ಸಿದ್ದೀವಿ. ಈ ಸರಿ ಬಂದಾಗ ಬಗಳಿದ್ದ. ರೋಬಿ ನಿನ್ಗೂ ಮಕ್ಕರೆ ಮಾಡೋದು. ನಮ್ಮ ಅಶ್ವಲಿಗೆ ಪ್ರಾಣಿಗಳಂದ್ರೆ ತುಂಬ ಇಷ್ಟ. ಅದಕ್ಕೆ ಎಲ್ಲೇ ಪ್ರಾಣಿಗಳಂದ್ರೂ ಮಾತಾಡ್ಸ್ತಾ ಇರ್ತಾನೆ. ರೂಬಿ ಅಂದ್ರೆ ತುಂಬ ಇಷ್ಟ ಅವನಿಗೆ, ಅದಕ್ಕೆ ಮಾತಾಡ್ಸ್ತಾ ಇದ್ದ. ಅದು ನೋಡಿದ್ರೆ ಅವನಿಗೂ ಬಿಡ್ತಿರಲ್ಲ, ಬಗ್ಲುತ್ತಾಯ್ತು. ಓನರ್ ಚೇಂಜ್ ಇವಾಗ. ಮತ್ಸರ್ ಬೈಕತ್ತಿರ್ತದೆ ಅಂತ ಭಯ ಆಗುತ್ತೆ ಅಲ್ವಾ? ಸುಮ್ನೆ ಹಂಗೆ ಅಟ್ಯಾಕ್ ಮಾಡ್ಬಿಡೋದು. ಸುಕೇಶ್ಗಿಂತ ಡಬಲ್ ಮೂಡ್ ಸ್ವಿಂಗ್ ಇದೆ ಅಲ್ಲ? ಸುಕೇಶೇ ಬೆಸ್ಟ್ ಇದಕ್ಕೆ ಹೋಲಿಸಿದ್ರೆ. ಸ್ವಲ್ಪ ಅರ್ಥ ಮಾಡ್ಕೊಬಹುದು, ಯಾವ ಕೋಪ ಬರ್ಬೋದು ಅವನಿಗೆ. ಅವ್ನ ಫೇಸ್ ಎಕ್ಸ್ಪ್ರೆಷನ್ ಗೊತ್ತಾಗುತ್ತೆ. ಇವನು ಏನ್ ಗೊತ್ತಾಗಲ್ಲ ರೂಬಿದು. ರೂಬಿ ಭಯ ಆಗುತ್ತೆ ಗುರು ಮುಟ್ಟಕ್ಕೆ. ಏನ್ ಸಮಾಚಾರ ಮತ್ತೆ? ವಿಡಿಯೋ ಮಾಡ್ತಾ ಇದೀನಿ ನಿಂದೆ. ಯೂಟ್ಯೂಬಲ್ಲಿ ಬರ್ತೀಯ, ಯೂಟ್ಯೂಬಲ್ಲಿ ನೀನು ನಿಜವಾಗ್ಲು. ಅಲ್ಲಿ ನೋಡು ಅಂಕಿ ನಾನಲ್ಲ ಮುಟ್ಲಾ. ಎಲ್ಲ ಇಷ್ಟೇ ಕಂಟ ಹೋಸರಿ ಎಲ್ಲ ಆಟ ಆಡ್ಸಿದೀನಿ, ಇವಾಗ ಮಾತಾಡ್ತಿದ್ದೀನಿ. ಯೂಟ್ಯೂಬ್ ಅಲ್ಲಿ ಬಿಡ್ತಾನೆ. ರೂಬಿ ಅವನಿಗೆ ಥ್ಯಾಂಕ್ಸ್ ಕೊಡು ಅವನಿಗೆ. ಒಂದೇ ಒಂದು ಆಯ್ ಮಾಡು ಇಲ್ಲಿ. ಯೂಟ್ಯೂಬ್ ಅಲ್ಲಿ ಇರೋರ್ಗೆ ಆಯ್ ಮಾಡಿ ಇಲ್ಲಿ. ಬಿಡಿಸ್ಕೊಳಕ್ ಇದ್ರೆ ತಾನೇ ನೀವು. ನಾನು ಚಿಕ್ಕ ವಯಸ್ಸಿಂದ ನಿಂತರ್ದ ನಾಯಿನೇ ನೋಡ್ತಿಲ್ಲ ನಾನು. ರೂಬಿ ಅಂತ ಹೆಸರಿಕೊಂಡು ಈ ತರ ಮಾಡ್ತಿಲ್ಲ, ಏನ್ ಅನ್ಸಲ್ಲ? ಸೆಕೆಂಡ್ ಕೊಡು. ನಿಂತಿರೋದೇ 2 ಕಾಲಲ್ಲಿ. ಏನ್ ಸೆಕೆಂಡ್ ಕೊಡ್ಬೇಕು? ಇಲ್ಲ, ಸ್ವಲ್ಪ ಆದ್ರೂ ಆಡಿರೋ ಮಾತುಗಳಿಗೆ ಬೆಲೆ ಕೊಡು. ಪಾಪು ಅಂತ ಕರೆದಿದ್ದೀವಿ. ಕಿರಣ್ ಅಷ್ಟರಲ್ಲಿ ಅವ್ರ ಮಾಮ ಸ್ನ್ಯಾಕ್ಸ್ ತಂದು ಕೊಟ್ಟರು, ತಿಂತಾ ಇದ್ದೋ. ಇವ್ರ ಮನೇಲಿ ಯಾವಾಗ ಹೋದ್ರು ಅತಿಥಿ ಸತ್ಕಾರ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಯಾವಾಗ ಹೋದ್ರು ಅಷ್ಟೇ, ಊಟ ಮಾಡಿದ್ರೆ ನಮ್ಮನ್ನ ಅಲ್ಲಿಂದ ಕಳಿಸೋದೇ ಇಲ್ಲ. ಅವ್ರ ಅಮ್ಮ ಆಗಲಿ ಅವ್ರ ಮಾಮ ಆಗಲಿ ಚೆನ್ನಾಗಿ ನೋಡ್ಕೋತಾರೆ ಅವ್ರ ಮನೆಗೆ ಹೋದ್ರೆ ನಮ್ಮನ್ನ. ಅಷ್ಟರಲ್ಲಿ ಊಟ ಬಂತು, ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದ. ನೋಡಿ ಕಿರಣ್ ಸ್ಮೈಲ್ ಮಾಡ್ತಿದ್ದಾನೆ. ಮತ್ತೆ ಊಟ ಆದಮೇಲೆ ಕಿರಣಿಗೆ ಅಶ್ವಲು ತಲೆ ಮಸಾಜ್ ಮಾಡ್ತಾ ಇದ್ದ. ನಾನು ಅದನ್ನ ವೀಡಿಯೋ ಮಾಡ್ತಾಯಿದ್ದೆ. ನೋಡಿ ಆಯ್ ಮಾಡ್ತಿದ್ದಾರೆ ಇಬ್ರು. ಮನೆಯಲ್ಲಿ ಊಟ ಮುಗಿಸ್ಕೊಂಡು ಮನೆ ಕಡೆ ಬಂದ ಗೈಸ್. ಏನು ಗೊತ್ತಾ ಗೈಸ್, ನನಗೆ ವೀಡಿಯೋ ಒಂದು ಸ್ವಲ್ಪ ವ್ಯೂಸ್ ಆಗಿದ್ರು ಬಂದರೆ, ನೀವು ವೀಡಿಯೋ ಚೆನ್ನಾಗೈತೆ ಇಲ್ಲ ಅಂತ ಏನಾದರೂ ಒಂದು ಕಮೆಂಟ್ ಆಗಲಿ ರೆಸ್ಪಾನ್ಸ್ ಆಗಲಿ ಮಾಡಿದ್ರೆ ನನಗೆ ವೀಡಿಯೋ ಮಾಡೋಕ್ಕೆ ಇನ್ನೂ ಪ್ರೋತ್ಸಾಹ ಬರುತ್ತೆ. ನೆಕ್ಸ್ಟ್ ಸರಿಯಿಂದ ಹಾಗೆ ಮಾಡಿ ಗೈಸ್. ಚೆನ್ನಾಗಿದೆ ಇಲ್ಲ ಅಂತ ಹೇಳಿ.